ಮಾತೆ ವಿಶ್ವಕ್ಕೆ ಕೊಟ್ಟಂತಹ ಒಂದು ದೇಣಿಗೆ ಅಥವಾ ಗಿಫ್ಟ್ ಅಂತ ಹೇಳ್ಬೋದು. ಬೇವು ನಮ್ಮ ದೇಶದಲ್ಲೇ ಹುಟ್ಟಿರ್ತಕ್ಕಂತಹ ಒಂದು ವೃಕ್ಷ. ಈ ಬೇವನ್ನು ನಾವು ಹಳೆ ಕಾಲದಿಂದಲೂ ಸುಮಾರು 4000 ವರ್ಷದಿಂದಲೂ ನಾವು ITK ಆಗಿ ಬಳಸ್ಕೊಂಡು ಬಂದಿದ್ದೀವಿ. ITK ಅಂತ ಹೇಳಿದರೆ ಇಂಡಿಜಿನಸ್ ಟೆಕ್ನಿಕಲ್ ನಾಲೆಜ್ ಅಂತ ಹೇಳಿ. ಅಂದರೆ ನಮ್ಮ ಪೂರ್ವಜರು ಹಳೆ ಪರಂಪರಾಗತವಾಗಿ ಅದನ್ನು ಬಳಸ್ಕೊಂಡು ಬರ್ತಾ ಇದ್ದಾರೆ. ಈ ಬೇವನ್ನು, ಬೇವಿನ ಕಷಾಯವನ್ನು, ಬೇವಿನ ಎಣ್ಣೆಯನ್ನು ತಲಾಂತರಗಳಿಂದ ತಂದೆ ಮಗನಿಗೆ, ಮಗ ಮೊಮ್ಮಗನಿಗೆ ಹಾಗೆ ತಿಳಿಸಿ ಹೇಳ್ತಾ ಬರ್ತಾ ಇದ್ದಾರೆ. ಇದನ್ನು ನಾವು ಬಳಸ್ಕೊಂಡು ಇವತ್ತಿನ ದಿನ ಕೃಷಿಯನ್ನು ಹೇಗೆ ಮಾಡೋದು ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಣ. ಇಲ್ಲಿ ನಾನು ಮೊದಲನೇ ತಿಳಿಸಿದಂಗೆ ಇದು ತಲಾಂತರವಾಗಿ ಹಳೆ ಕಾಲದಿಂದ ಪರಂಪರೆಯಾಗಿ ಬರ್ತಾ ಇರತಕ್ಕಂತಹ ವೃಕ್ಷಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಹೇಳೋದಾದರೆ ಇಲ್ಲಿ ಇದು ಲೋಕಲ್ ಪೀಪಲ್ ಬಳಸ್ತಾರೆ ಅಥವಾ ನಮ್ಮ ಹಳಬರು ಅಥವಾ ನಮ್ಮ ಪೂರ್ವಜರು ಇವತ್ತಿನ ದಿನ ಯಾರೆಲ್ಲ ಪೂರ್ವಜರನ್ನು ಫಾಲೋ ಮಾಡ್ಕೊಂಡು ಪರಂಪರೆಯನ್ನು ಉಳಿಸ್ಕೊಂಡಿದ್ದಾರೆ ಅವರೆಲ್ಲ ಇವತ್ತಿಗೂ ಕೂಡ ಬೇವಿನ ಗಿಡ, ಬೇವಿನ ಎಲೆ, ಬೇವಿನ ಎಣ್ಣೆಯನ್ನು ನಿಜವಾಗ್ಲೂ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಅವ್ರಿಗೆ ಈ ನಾಲೆಜ್ ಇದೆ ಅಂತಕ್ಕಂಥ ಒಂದು ಮಾಹಿತಿ. ಮತ್ತು ಇದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಥವಾ ಸಾವಯವ ಕೀಟನಾಶಕವನ್ನಾಗಿ ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಕೀಟನಾಶಕ ಅಂತ ಹೇಳಿದರೆ ಕೀಟವನ್ನು ಕೊಲ್ಲುವಂಥ ಅಥವಾ ಕೀಟದ ಏನು ಚಟುವಟಿಕೆಗಳಿರ್ತವೆ, ಮೊಟ್ಟೆ ಇಡೋದಾಗಲಿ ಅಥವಾ ಪತಂಗವಾಗೋದಾಗಲಿ ಅಥವಾ ಆ ಥರದ್ದು ಯಾವುದೇ ಕೆಲಸವನ್ನು ಇದು ಸಾವಯವ ರೀತಿಯಲ್ಲಿ ತಡೆಗಟ್ತದೆ. ಆದ್ದರಿಂದ ಇದನ್ನು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಥವಾ ಸಾವಯವ ಕೀಟನಾಶಕ ಅಂತಲೇ ಬಳಸ್ಬೋದು. ಇದರಲ್ಲಿ ನೀಮಾಸ್ತ್ರ, ಅಸ್ತ್ರ ಅಂತ ಹೇಳಿದರೆ ನಾವು ಇವತ್ತಿನ ದಿನ ಏನು ಹೇಳ್ಬೋದು, ಅಸ್ತ್ರ ಅಂತಕ್ಕಂಥ ಶಬ್ದ ಏನು ಅಂದರೆ ತಡೆಗಟ್ಟೋದು ಅಥವಾ ಯಾವಾಗೆಲ್ಲ ಯುದ್ಧ ಬರುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದು. ನೀಮ್ ಅಂತ ಹೇಳಿದರೆ ಬೇವಿನ ಅಸ್ತ್ರವನ್ನು ಬಳಸಿ ಕೀಟಗಳನ್ನು ಕೊಲ್ಲೋದು ಅಥವಾ ಕೀಟಗಳ ಪ್ರವೃತ್ತಿಯನ್ನು ನಿಲ್ಲಿಸೋದಕ್ಕೆ ನಾವು ಏನು ಅಂತ ಹೇಳ್ತೀವಿ ಅಂದರೆ ನೀಮಾಸ್ತ್ರ ಅಂತ ಹೇಳ್ತೀವಿ. ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋದಾಯಿತು ಅಂತ ಹೇಳಿದರೆ, ಇದು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿರುತ್ತೆ ಅಥವಾ ಸಾವಯವ ಕೀಟನಾಶಕ ಆಗಿರುತ್ತೆ. ಇದನ್ನು ಮಿನಿಮಲ್ ಪ್ರೊಸೆಸ್ ಮಾಡ್ತೀವಿ. ಅಂದರೆ ಬಳಸಬೇಕಾದ್ರೆ ತುಂಬ ಇದರಲ್ಲಿ ಬದಲಾವಣೆಗಳ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಇಟ್ ಈಸ್ ನಾವು ಇದನ್ನು ಬಳಸ್ತೀವಿ. ಇದು ಹಾಗಾದರೆ ಬೇವಿನ ಯಾವೆಲ್ಲ ಭಾಗವನ್ನು ಬಳಸ್ಬೋದು ಅಂಥೇಳಿ. ಬೇವಿನ ಎಲೆಗಳನ್ನು ಬಳಸ್ಬೋದು, ಬಾರ್ಕತ ತೊಗಟೆಯನ್ನು ಬಳಸ್ಬೋದು, ಬೀಜವನ್ನು ಬಳಸ್ಬೋದು ಅಥವಾ ಹಣ್ಣನ್ನು ಕೂಡ ಬಳಸ್ಬೋದು. ಬೀಜದಿಂದ ನೀವೆಲ್ಲ ಕೇಳಿರ್ತೀರಿ, ಬೇವಿನ ಎಣ್ಣೆ ಅಥವಾ ಬೇವಿನ ಒಂದು ಕಷಾಯ ಆ ಥರವು ಕೂಡ ನಾವು ಬಳಸ್ಬೋದು. ಅದರ ಜೊತೆಗೆ ನಮ್ಮ ಏನು ದೇಸಿ ಹಸುಗಳಿರ್ತವೆ ಅದರದ್ದು ಸಗಣಿ ಇರ್ಬೋದು, ಕೌ ಯೂರಿನ್ ಅಥವಾ ಗಂಜಲ ಮೂತ್ರ ಅದನ್ನು ಕೂಡ ಬಳಸ್ಬೋದು. ಆಮೇಲೆ ಅದರ ಜೊತೆಗೆ ನೀಮಾಸ್ತ್ರವನ್ನು ಮಾಡಲು ನಾವು ಕೆಲವೊಮ್ಮೆ ಕಳೆದು ಹೋದಂಥ ಹಣ್ಣುಗಳನ್ನು ಬಳಸ್ಬೋದು. ಬೆಲ್ಲ ಇದ್ದರೆ ಮನೆಯಲ್ಲಿ ಬೆಲ್ಲವನ್ನು ಬಳಸ್ಬೋದು. ಇದೆಲ್ಲವೂ ನಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸಿ, ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಖರ್ಚು ಅಥವಾ ಶೂನ್ಯ ಬಂಡವಾಳವನ್ನು ಹಾಕಿ ಮಾಡ್ತಕ್ಕಂಥ ಒಂದು ಕೃಷಿಯಲ್ಲಿ ನೀಮಾಸ್ತ್ರ ಕೂಡ ಬರುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಈಗ ನೆಕ್ಸ್ಟ್ ಇದರಲ್ಲಿ ನೋಡ್ಕೊಳ್ತಾ ಬರೋಣ. ಏನು ಮಾಡ್ತೀವಿ ನಾವು ಇಲ್ಲಿ ಹೇಳಿದಾಗೆ ಎಲೆಗಳನ್ನು ಬಳಸ್ಕೊಂಡ್ವಿ, ಸಗಣಿಯನ್ನು ಬಳಸ್ಕೊಂಡ್ವಿ ಹಾಗೂ ಗಂಜಲವನ್ನು ಅಥವಾ ಹಸುವಿನ ಮೂತ್ರವನ್ನು ಬಳಸ್ಕೊತೀವಿ. ಹಾಗಾದರೆ ನೀಮ್ ಅಂತಂದರೆ ಅದನ್ನು ವೈಜ್ಞಾನಿಕವಾಗಿ ಯಾವ ಹೆಸರಿನಿಂದ ಕರಿತೀವಿ ಅಂದರೆ ಅಜರ್ಡಿಕ್ಟಾ ಇಂಡಿಕಾ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇಂಡಿಕಾ ಶಬ್ದ ನೋಡಿ ವೀಕ್ಷಕರೇ, ಇಂಡಿಕಾ ಶಬ್ದ ಯಾವಾಗೆಲ್ಲ ಬರುತ್ತೆ, ಯಾವುದೇ ಒಂದು ಬೆಳೆಗಳಿಗಿರ್ಬೋದು ಅಥವಾ ಯಾವುದೇ ಒಂದು ವೃಕ್ಷಗಳಿಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಇಂಡಿಕಾ ಶಬ್ದ ಬಂತು ಅಂತ ಹೇಳಿದರೆ ಅದು ಇಂಡಿಯಾದಿಂದ ಅಥವಾ ಭಾರತದಿಂದ ಉದ್ಭವಿಸಿದ್ದು ಅಥವಾ ಹುಟ್ಟಿದ್ದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಹೆಮ್ಮೆಯ ಭಾರತ ಮಾತೆಯ ಒಂದು ಕೊಡುಗೆ ಅದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅಜಾರ್ಡಿಕ್ಟಾ ಇಂಡಿಕಾ ಅನ್ನುವ ವೃಕ್ಷ ಭಾರತದ್ದು ಅಥವಾ ಸೌತ್ ಈಸ್ಟ್ ಏಷ್ಯಾ. ಇದನ್ನು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮ್ಮ ಅವಿಭಾಜ್ಯ ಏನು ಭಾರತ ಇತ್ತು, ಹಳೆ ಕಾಲದ್ದು ಅವಿಭಾಜ್ಯ ಭಾರತ ಅಂದರೆ ಏನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಸೇರಿಕೊಂಡು ಮಲೇಷ್ಯಾ ಎಲ್ಲ ಸೇರಿದಂಥ ಒಂದು ಭಾರತ ಇತ್ತು. ಅಥವಾ ನಮ್ಮ ಮುಂದಿನ ಕನಸಿನ ಅವಿಭಾಜ್ಯ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಸೌತ್ ಈಸ್ಟ್ ಏಷ್ಯಾದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇದು ನೀಮು ಅಥವಾ ಬೇವು. ಇದರದ್ದು ಎಲೆಗಳು ಚಿಕ್ಕದ್ರಿಂದ ಸ್ವಲ್ಪ ಅಗಲವಾಗಿರ್ತವೆ ಮತ್ತು ಇದು ಆಲಿವ್ ಸೈಜ್ದು ಫ್ರೂಟ್ ಇರ್ತವೆ. ಹಣ್ಣುಗಳು ಆಲಿವ್ ಸೈಜ್ ಇರುತ್ತೆ. ಸ್ವಲ್ಪ ಪಲ್ಪ್ ಇದ್ದು ಒಳಗಡೆ ಬೀಜ ಇರುತ್ತೆ, ದಪ್ಪನೆ ಬೀಜ ಇರುತ್ತೆ. ಮತ್ತು ಈ ಬೀಜದಲ್ಲಿ 10ರಿಂದ 30% ಎಣ್ಣೆ ಪದಾರ್ಥ ಇರ್ತದೆ. ಈ ಬೇವಿನ ಎಲೆ, ಬೀಜ
ತೊಗಟೆ, ಆಮೇಲೆ ಬೇರಿನಿಂದ ಹಿಡಿದು ಪ್ರತಿಯೊಂದು ಕೂಡ ಕೀಟನಾಶಕ ಪ್ರವೃತ್ತಿ ಉಳ್ಳಂತಹ ಒಂದು ಔಷಧಿ ಗಿಡ ಅಂತ ಹೇಳ್ಬೋದು. ಇನ್ನು ಎದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕವಾಗಿ, ಫಂಜೈಸೈಡ್ ಅಂತಂದರೆ ಶಿಲೀಂಧ್ರನಾಶಕವಾಗಿ, ಹಾಗೂ ಬ್ಯಾಕ್ಟೀರಿಯಾಸೈಡ್ ಅಂತಂದರೆ ಬ್ಯಾಕ್ಟೀರಿಯಲ್ ಕಿಲ್ಲಿಂಗ್ ಪ್ರಾಪರ್ಟಿ ಅಂತ ಹೇಳಿದರೆ ಅದು ದುಂಡಾಣನ್ನು ಕೂಡ ಕೊಲ್ತದೆ. ಇನ್ನು ನಾವು ನಿಜವಾಗ್ಲೂ ಇಲ್ಲಿ ತಿಳ್ಕೊಬೇಕಾಗಿದ್ದು ಏನು ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ಕೀಟಗಳಿರ್ಬೋದು, ಅಂದರೆ ರೈತನಿಗೆ ಮಿತ್ರಗಳು ಉಂಟು, ಶತ್ರುಗಳು ಉಂಟು. ಮಿತ್ರಗಳನ್ನು ಉಳಿಸಿ ಶತ್ರುಗಳನ್ನು ಕೊಲ್ಲುವುದರಲ್ಲಿ ಇದು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಮತ್ತು ಇದು ಯಾವುದರಿಂದ ಈ ರೀತಿ ಮಾಡ್ತಾ ಇದೆ, ಯಾವ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಇದರಲ್ಲಿ, ಯಾವ ಮೆಡಿಸಿನಲ್ ಪ್ರಾಪರ್ಟಿಯಿಂದಾಗಿ ಇದು ಮಾಡ್ತಾ ಇದೆ ಅಂತ ಹೇಳಿದರೆ, ಅಜಾರ್ಡಿಕ್ಟಿನ್ ಎಂಬ ಒಂದು ಮೆಡಿಸಿನಲ್ ಅಥವಾ ವೈದ್ಯಕೀಯ ಗುಣವನ್ನು ಇದು ಹೊಂದಿದೆ. ಎಣ್ಣೆ ಪದಾರ್ಥವನ್ನು ಹೊಂದಿದ್ದು ಇದು ರೂಟಿನ ಮುಖಾಂತರ, ಬೇರಿನ ಮುಖಾಂತರ ಇಡೀ ಗಿಡವನ್ನು ಪಸರಿಸುತ್ತೆ. ಹಾಗಾಗಿ ಪಿಯರ್ಸಿಂಗ್ ಆ್ಯಂಡ್ ಸಕ್ಕಿಂಗ್ ಪೆಸ್ಟ್ ಅಂದರೆ ರಸವನ್ನು ಏನು ಸೂಜಿಯನ್ನು ಚುಚ್ಚಿ ರಸವನ್ನು ಏನು ಹೀರ್ತವೋ ಅಂಥ ಕೀಟಗಳಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಕೆಮಿಕಲ್ ಅಥವಾ ಕೀಟನಾಶಕದ ಮರ ಅಂತ ಹೇಳ್ಬೋದು. ಆಯಿತಾ. ಈಗ ನಾವು ಅದನ್ನು ಹೇಗೆಲ್ಲ ಬಳಸ್ಬೋದು ಅಂತಕ್ಕಂಥದ್ದು ನೋಡೋಣ. ಈ ರೀತಿಯಾಗಿ ತಯಾರಾಗ್ತದೆ. ಯಾವ ರೀತಿ ಬಳಸ್ಬೋದು ಅಂದರೆ, ಅಜಾರ್ಡಿಕ್ಟಿನ್ ಅಂತಕ್ಕಂಥದ್ದು ಮೊದಲನೇದಾಗಿ ಇದು ಬಯೋಡಿಗ್ರೇಡಬಲ್ ಅಂತ ಹೇಳಿದರೆ, ಈಗ ನಾವು ಪ್ಲಾಸ್ಟಿಕ್ಗಳನ್ನು ನೋಡಿರ್ತೀವಿ, ಅವು ಡಿಗ್ರೇಡ್ ಆಗಲ್ಲ, ಅಂದರೆ ಮಣ್ಣಲ್ಲಿ ಕೊಳೆತು ಹೋಗಲ್ಲ, ಅವಕ್ಕೆ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಇದು ಬಯೋಡಿಗ್ರೇಡಬಲ್ ಅಂದರೆ ಮಣ್ಣಲ್ಲಿ ಅಥವಾ ವಾತಾವರಣದಲ್ಲಿ ಬೆರೆತ ತಕ್ಷಣ ಇದು ಮಣ್ಣಾಗಿ ಹೋಗ್ಬಿಡುತ್ತೆ. ಅಂತಹ ಗುಣವನ್ನು ಹೊಂದಿರೋದು ಪರಿಸರಕ್ಕೂ ಒಳ್ಳೆಯದು, ಮನುಷ್ಯನಿಗೂ ಒಳ್ಳೆಯದು, ಹಾಗೂ ಎಲ್ಲ ಜೀವ ಸಂಕುಲನಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ನ್ಯಾಚುರಲ್ ಪ್ರಿಡೇಟರ್ಸ್ಗೆ ಇದು ಏನು ಮಾಡುತ್ತೆ, ಎಫೆಕ್ಟ್ ಮಾಡಲ್ಲ. ನೋ ಇಂಪ್ಯಾಕ್ಟ್ ಆನ್ ನ್ಯಾಚುರಲ್ ಪ್ರಿಡೇಟರ್ಸ್ ಅಂತಂದರೆ, ನ್ಯಾಚುರಲ್ ಪ್ರಿಡೇಟರ್ಸ್ ಈಗ ನೋಡಿ, ರೈತನಿಗೆ ಮಿತ್ರ ಕೀಟಗಳು ಏನಿರ್ತವೆ ಅಥವಾ ಮಿತ್ರ ಹುಳುಗಳು ಅಥವಾ ಮಿತ್ರ ಪ್ರಾಣಿಗಳೇನಿರ್ತವೆ ಅವಕ್ಕೆ ಇವು ತೊಂದರೆ ಕೊಡಲ್ಲ. ಉದಾಹರಣೆಗೆ ಜೇಡ ಇರ್ಬೋದು, ಅಥವಾ ಜೈಗೋಗ್ರಾಮ ಅಂತಿರ್ತೀವಿ, ಆಮೇಲೆ ತುಂಬ ಇದ್ದಾವೆ, ತುಂಬ ಬೇಕಾದರೆ ಅದ್ರ ಮೇಲೂ ಒಂದು ವಿಡಿಯೋ ಮಾಡೋಣ. ಆ ಪ್ರಿಡೇಟರ್ ಮತ್ತು ಪ್ಯಾರಾಸೈಟ್ಸು ಅವು ನ್ಯಾಚುರಲ್ ಪ್ರಿಡೇಟರ್ಸ್ ಏನಿರ್ತವೆ ಆ ಪ್ರಿಡೇಟರ್ಸನ್ನು ಇವು ಉಳಿಸ್ತವೆ, ಅವಕ್ಕೆ ಹಾನಿಯನ್ನು ಮಾಡಲ್ಲ. ಆಮೇಲೆ ಮ್ಯಾಮಲ್ಸ್ಗೂ ಹಾನಿಯನ್ನು ಮಾಡಲ್ಲ. ಮ್ಯಾಮಲ್ಸ್ ಅಂತ ಹೇಳಿದರೆ ಯಾವೆಲ್ಲ ಮರಿಗಳನ್ನು ಕೊಡುವಂತಹ ಪ್ರಾಣಿಗಳಿರ್ತವೋ, ಹಾಲುಣಿಸುವಂಥ ಪ್ರಾಣಿಗಳಿರ್ತವೆ, ಮ್ಯಾಮಲ್ಸ್ ಅಂತ ಕರಿತೀವಿ. ಆ ಮ್ಯಾಮಲ್ಸ್ಗೂ ಕೂಡ ಇದು ತೊಂದರೆಯನ್ನು ಕೊಡಲ್ಲ. ಈಗ ಉದಾಹರಣೆಗೆ ನಾವು ಮರ್ಕ್ಯುರಿ ಅಂತ ಪಾದರಸವನ್ನು ತೆಗೆದುಕೊಳ್ಳೋಣ. ಬಹಳಷ್ಟು ರಾಸಾಯನಿಕ ಕೀಟನಾಶಕಗಳಲ್ಲಿ ಪಾದರಸ ಇತ್ತು. ಆ ಪಾದರಸ ಏನು ಮಾಡ್ತಿತ್ತು ಅಂದರೆ, ಹಾಲುಣಿಸುವ ತಾಯಿಯ ಹಾಲಿನಲ್ಲಿ ಬರುವ ಒಂದು ಸಾಧ್ಯತೆಗಳನ್ನು ಕಂಡುಬಿಟ್ಟು ಅದನ್ನು ಬ್ಯಾನ್ ಮಾಡಲಾಯಿತು, ಯಾವುದನ್ನು, ಪಾದರಸವನ್ನು. ಆದ್ದರಿಂದ ಹೇಳ್ತಾ ಇದ್ದೀನಿ, ಈವನ್ ಜಪಾನ್ನಲ್ಲಿ ಮಿನಿಮಾಟ ರೋಗಕ್ಕೆ ಕೂಡ ಪಾದರಸ ಒಂದು ಕಾರಣ ಆಗಿ ಕಂಡುಬಂತು. ಆ ರೀತಿ ತೊಂದರೆ ಉಂಟಾಗುವಂತಹ ಸುಮಾರು ಕೆಮಿಕಲ್ಗಳಿದ್ದಾವೆ, ಸುಮಾರು ಕೀಟನಾಶಕಗಳಿದ್ದಾವೆ, ಅದು ರಾಸಾಯನಿಕ ಕೀಟನಾಶಕಗಳು. ಆದರೆ ಇದು ಮ್ಯಾಮಲ್ಸಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಲ್ಲ. ಆದ್ದರಿಂದ ಇದು ತುಂಬ ಏನಂತಂದರೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಥವಾ ವಾತಾವರಣಕ್ಕೆ ಒಂದು ಸ್ನೇಹಿವಾಗಿ ಒಂದು ತನ್ನ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ, ನಾವು ಯಾವ ರೀತಿ ಬಳಸ್ಬೋದು ಅಂದರೆ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಥವಾ ನೀಮ್ ಸೀಡ್ ಎಕ್ಸ್ಟ್ರಾಕ್ಟ್ ಅಂತ ಬಳಸ್ಬೋದು. ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದರೆ ಬೇವಿನ ಬೀಜದ ಎಣ್ಣೆ, ಅದರ ಎಣ್ಣೆಯನ್ನು ತೆಗೆದುಕೊಂಡು ಬಳಸ್ತಾರೆ, ಅಥವಾ ಬೇವಿನ ಎಣ್ಣೆಯನ್ನು ತೆಗೆದುಕೊಂಡು ಬಳಸ್ತಾರೆ. ಇನ್ನು ಅದು ಎದಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಅದು ಆ್ಯಂಟಿಫೀಡಂಟು, ಅಂದರೆ ಇವೇನು ಎಲೆಗಳನ್ನು ತಿನ್ನೋಕ್ಕೆ ಏನು ಕೀಟಗಳು ಬರ್ತಾವಲ್ಲ, ಅವು ತಿನ್ನದೇ ಇರೋ ರೀತಿಯಲ್ಲಿ, ಅವಕ್ಕೆ ವಾಸನೆ ಇರ್ಬೋದು, ಅಂದರೆ ಘಾಟು ಇದು ಬರುತ್ತೆ, ಟೇಸ್ಟಲ್ಲಿ ಕಹಿ ಅನುಭವ ಬರುತ್ತೆ. ಹೀಗಾಗಿ ಅವು ಆ್ಯಂಟಿಫೀಡಂಟು. ಇದನ್ನು ಯಾವಾಗ ನಾವು ಅಪ್ಲೈ ಮಾಡ್ತೀವೋ ಅಥವಾ ಸ್ಪ್ರೇ ಮಾಡ್ತೀವೋ ಆಗ ಅವು ಶತ್ರು ಕೀಟಗಳು ಬೆಳೆಗಳನ್ನು ತಿನ್ನಲ್ಲ. ರೈತನಿಗೆ ಇದು ತುಂಬ ಸಹಕಾರಿ. ಮತ್ತು ರೆಪೆಲ್ ಮಾಡಿಸುತ್ತೆ, ಆ ಕೀಟಗಳನ್ನು ಓಡಿಸುತ್ತೆ. ಆಮೇಲೆ ಗ್ರೋತ್ ಇನ್ಹಿಬಿಟರ್, ಬೈ ಚಾನ್ಸ್ ಅದು ತಿಂತು ಅಂತಂದರೂ ಕೂಡ ಅದರ ಬೆಳವಣಿಗೆ ಆಗಲ್ಲ, ಶತ್ರು ಕೀಟಗಳ ಬೆಳವಣಿಗೆ ಆಗಲ್ಲ. ಮತ್ತು ಅವು ಸ್ಟೆರ್ಲೆಂಟ್ ಆಗುತ್ತೆ, ಅಂದರೆ ಅವುಗಳ ಮರಿಯನ್ನು ಕೊಡುವಂತಹ ಕೆಪಾಸಿಟಿ ಕಡಿಮೆ ಮಾಡುತ್ತೆ, ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಮತ್ತು ಇದು ಒಂದು ಡೈರೆಕ್ಟ್ ಟಾಕ್ಸಿನ್ ಆಗಿ ಕೆಲಸವನ್ನು ಮಾಡುತ್ತೆ. ಯಾವುದು, ಅಜಾರ್ಡಿಕ್ಟಿನ್, ಬೇವಿನ ಎಣ್ಣೆ. ಆಮೇಲೆ ಎಗ್ ಲೇಯಿಂಗ್ ಡಿಟರೆಂಟು, ಅಂದರೆ ಇದನ್ನು ಸ್ಪ್ರೇ ಮಾಡಿದರೆ ಇದು ಒಂದು ಎಣ್ಣೆ ಒಂದು ಎಲೆಯ ಮೇಲೆ ಒಂದು ಪದರವನ್ನು ನಿರ್ಮಾಣ ಮಾಡುತ್ತೆ. ಆ ಶತ್ರು ಕೀಟಗಳು ತತ್ತೆ ಅಥವಾ ಮೊಟ್ಟೆಗಳನ್ನು ಇಡಲು ಬಂದಾಗ ಆ ಮೊಟ್ಟೆಗಳು ಎಲೆಯ ಮೇಲೆ ಹಿಡಿದುಕೊಳ್ಳಲ್ಲ, ಅವು ಜಾರ್ಕೊಂಡು ಹೋಗುತ್ತೆ. ಎಗ್ ಲೇಯಿಂಗ್ ಡಿಟರೆಂಟ್, ಅವು ಹಿಡ್ಕೊಳ್ಳೋಕ್ಕೆ ಪಾಸಿಬಲ್ ಆಗಲ್ಲ ಅಂತ ಒಂದು
ಎಣ್ಣೆಯ ಪದಾರ್ಥವನ್ನು ಈ ಬೇವಿನ ಬೀಜ ಹೊಂದಿದೆ ಅಂತ ಹೇಳ್ಬೋದು. ಮತ್ತು ಅದಲ್ಲದೆ ಕೆಲವೊಂದು ಬೆಳೆಗಳಲ್ಲಿ ಹೇನುಗಳು ಕಾಣ್ತವೆ. ಅದಕ್ಕೆ ಎಫಿಡ್ ಅಂತ ಹೇಳ್ತೀವಿ, ಟರ್ಮೈಟ್ಸ್ ಕಾಣುತ್ತೆ, ಕ್ಯಾಟರ್ಪಿಲ್ಲರ್ ಕಾಣುತ್ತೆ. ಅವಕ್ಕೆಲ್ಲಕ್ಕೂ ಇದು ಡೈರೆಕ್ಟಾಗಿ ಪಾಯ್ಸನ್ ಆಗಿ ಕೆಲಸವನ್ನು ಮಾಡುತ್ತೆ. ಯಾವುದು? ನಮ್ಮ ಬೇವಿನ ಕಷಾಯ ಅಥವಾ ಬೇವಿನ ನೀಮಾಸ್ತ್ರ ಅಂತ ಹೇಳ್ಬೋದು. ಓಕೆ, ಈಗ ನೀಮಾಸ್ತ್ರವನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ತುಂಬ ಅನುಕೂಲಗಳು ತುಂಬ ಇದ್ದಾವೆ ಅಂತ ಗೊತ್ತಾಯಿತು, ಮತ್ತು ಅದು ಬಯೋಡಿಗ್ರೇಡಬಲ್ ಅಂತ ಗೊತ್ತಾಯಿತು, ಸೇಫ್ ಇದೆ ಅಂತ ಗೊತ್ತಾಯಿತು, ಎಫಿಷಿಯೆಂಟ್ ಇದು ಕೇವಲ ಕೀಟನಾಶಕವಲ್ಲದೆ ಇದು ಗೊಬ್ಬರ ಕೂಡ ಆಗಿ ಕೆಲವೊಮ್ಮೆ ಕೆಲಸವನ್ನು ಮಾಡುತ್ತೆ. ಯಾವಾಗೆಲ್ಲ ಭೂಮಿ ಮೇಲೆ ಬೀಳುತ್ತೋ ಆವಾಗ ಕೀಟನಾಶಕಗಳು, ರಾಸಾಯನಿಕ ಕೀಟನಾಶಕಗಳು ಭೂಮಿ ಮೇಲೆ ಬಿದ್ದಾಗ, ಮಣ್ಣಿನ ಮೇಲೆ ಬಿದ್ದಾಗ ಮಣ್ಣಿನ ಗುಣಧರ್ಮವನ್ನು ಹಾಳು ಮಾಡಿ ಮಣ್ಣನ್ನು ಹಾಳು ಮಾಡುತ್ತೆ. ಆದರೆ ಈ ಒಂದು ಕೀಟನಾಶಕ, ಸಾವಯವ ಕೀಟನಾಶಕವಾದ ನೀಮಾಸ್ತ್ರ ಬಿದ್ದಾಗ ಅದು ಫರ್ಟಿಲೈಸರ್ ಅಥವಾ ಗೊಬ್ಬರವಾಗಿ ಮಾರ್ಪಾಡಾಗಿ ಗಿಡಗಳಿಗೆ ಗೊಬ್ಬರವಾಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದು ಗೊಬ್ಬರನೂ ಹೌದು, ಕೀಟನಾಶಕವೂ ಹೌದು, ಹಾಗೂ ಇದು ಸಾವಯವ ಒಂದು ಪದಾರ್ಥ ಹೊಂದಿರತಕ್ಕಂಥದ್ದು ಅಂತೇಳಿ. ಇನ್ನು ಯಾವ ರೀತಿ ಇದನ್ನು ಮಾಡೋದು, ಅಥವಾ ನಾವು ಬೀಜದ ಒಂದು ಇದನ್ನೇ ತೆಗೆದುಕೊಂಡ್ರೆ, ಎಣ್ಣೆಯನ್ನೇ ತೆಗೆದುಕೊಂಡ್ರೆ ಯಾವ ರೀತಿ ಅದನ್ನು ಸ್ಪ್ರೇ ಮಾಡೋದು ಅಂದರೆ, 30 ml ನಾವು ಏನು ಬೀಜದ ಎಣ್ಣೆಯನ್ನು ತೆಗೆದುಕೊಳ್ಳೋಣ. ಅದನ್ನು 1 ಲೀಟರ್ ನೀರಿಗೆ ಹಾಕಿಬಿಟ್ಟು ನಾವು ಸ್ಪ್ರೇ ಮಾಡಿದರೆ ಆಯಿತು. ತುಂಬ ಏನು ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ, ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆಯನ್ನು ತೆಗೆಯೋದು, ಶೇಂಗಾ ಎಣ್ಣೆಯನ್ನು ಯಾವ ರೀತಿ ತೆಗಿತೀವೋ ಅದೇ ರೀತಿ ಈ ಬೇವಿನ ಎಣ್ಣೆಯನ್ನು ತೆಗೆದುಬಿಟ್ಟು ಅದನ್ನು 1 ಲೀಟರ್ 30 ml 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಆಯಿತು. ಅದು ಕೀಟಗಳು ಅಲ್ಲಿ ತತ್ತಿಗಳನ್ನಿಡುವಂಥ ಅಥವಾ ಮೊಟ್ಟೆಗಳನ್ನಿಡ್ತಕ್ಕಂಥ ಒಂದು ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಮತ್ತು ಆದ್ದರಿಂದ ಇದು ತುಂಬ ಪ್ರಾಮಿಸಿಂಗ್ ಒಂದು ಇದು ಅಂತ ಹೇಳ್ಬೋದು. ಹಳೇ ಕಾಲದಿಂದ ಬಂದು ಇವಾಗೂ ರನ್ನಿಂಗಲ್ಲಿದೆ, ಮುಂದೂ ಕೂಡ ರನ್ನಿಂಗಲ್ಲಿ ಇರ್ತದೆ ಅಂತಕ್ಕಂಥ ಒಂದೇ ಒಂದು ಸಾವಯವ ಕೀಟನಾಶಕ ಅಂತ ಹೇಳಿದರೆ ನೀಮ್ ಅಂತ ಹೇಳ್ಬೋದು. ಇನ್ನು ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದರೆ, ಇದು ಒಂದು ಅಡ್ವಾನ್ಸ್ ವರ್ಷನ್ ಆಫ್ ನೀಮ್ ಆಯಿಲ್ ಅಂತಲೇ ಹೇಳ್ಬೋದು. ನೀಮಾಸ್ತ್ರವನ್ನು ಅಡ್ವಾನ್ಸ್ ವರ್ಷನ್ ಅಂದರೆ ಎಲ್ಲರೂ ಬಳಸಲೇಬೇಕಾದಂತಹ ಒಂದು ಇದು ಅಂತ ಹೇಳ್ಬೋದು. ಹಾಗಾದರೆ ಏನು ಮಾಡಬೇಕು ಅಂದರೆ, ಫ್ರೆಶ್ ಬೇವಿನ ಎಲೆಗಳನ್ನು ತೆಕ್ಕೋಬೇಕು. ಅದೇ ರೀತಿ ಏನು ಹಸುವಿನ ಸಗಣಿಯನ್ನು ತೆಕ್ಕೊಳ್ಬೇಕು. ಹಸುವಿನ ಗಂಜಲ ಅಥವಾ ಮೂತ್ರವನ್ನು ತೆಕ್ಕೊಳ್ಬೇಕು ಮೊದಲು. ನಂತರ ಅದು ಯಾವ ಪ್ರಮಾಣದಲ್ಲಿ ಇರಬೇಕಂದ್ರೆ, ಒಂದು 5 kg ಎಲೆಗಳನ್ನು ತೆಗೆದುಕೊಂಡು, ಚಿಗುರು ಎಲೆ ಇರ್ಬೋದು, ಬಲಿತ ಎಲೆ ಇರ್ಬೋದು, ಅವನ್ನ ತೆಗೆದುಕೊಂಡು ಸರಿಯಾಗಿ ಸ್ವಲ್ಪ ನೀರು ಹಾಕ್ತಾ ಅದನ್ನು ನುಣ್ಣಗೆ ರುಬ್ಕೊಂಡು ಒಂದು ಬಕೆಟ್ ಅಥವಾ ಡ್ರಮ್ಮಲ್ಲಿ ಅದನ್ನ ತೆಕ್ಕೊಳ್ಬೇಕು. ಅದಾದಮೇಲೆ ಒಂದು 2 kgಯಷ್ಟು ನಾವೇನು ಮಾಡಬೇಕು ಅಂತ ಹೇಳಿದರೆ, ಹಸುವಿನ ಸಗಣಿಯನ್ನು ತಗೋಬೇಕು. ಹಸುವಿನ ಸಗಣಿ ಒಂದು 2 kgಯಷ್ಟು ತೆಗೆದುಕೊಂಡು ಅದೇ ಡ್ರಮ್ಗೆ ಆ್ಯಡ್ ಮಾಡ್ಕೋಬೇಕು. ಮತ್ತು ಇನ್ನೊಂದು 5 ಲೀಟ್ರಷ್ಟು ಹಸುವಿನ ಮೂತ್ರ ಅಥವಾ ಗಂಜಲವನ್ನು ತೆಗೆದುಕೊಂಡು ಅದನ್ನು ಅದೇ ಡ್ರಮ್ಗೆ ಹಾಕಿ ಕೈ ಆಡಿಸ್ಬೇಕು, ಸರಿಯಾಗಿ ಕಲಕಬೇಕು. ಆಗ ಏನಾಗುತ್ತೆ, 3 ಮಿಕ್ಸ್ ಆದಮೇಲೆ ಆ ಒಂದು ಡ್ರಮ್ಮನ್ನು ತೆಳುವಾದ ಬಟ್ಟೆ ಅಥವಾ ಗೋಣಿ ಚೀಲದಿಂದ ಮುಚ್ಚಿಬಿಡಬೇಕು. ಅದರಿಂದ ಏನಾಗುತ್ತೆ, ಫರ್ಮೆಂಟೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಒಂದು 24 ಗಂಟೆ ಅಂದರೆ 2-2.5 ದಿನ ಅದನ್ನು ಓಪನ್ನೇ ಮಾಡಬಾರ್ದು. ಅಲ್ಲಿ ಏನಾಗುತ್ತೆ ಅಂತಂದರೆ, ಫರ್ಮೆಂಟೇಷನ್ ಆಗುತ್ತೆ ಅಂದರೆ ಒಂದು ಕಳೆದು ಹೋದ ಒಂದು ಭಾವ ಬರುತ್ತೆ ಅಲ್ಲಿ. ಅದಾದಮೇಲೆ ಅದನ್ನು ತೆಗೆದುಬಿಟ್ಟು 24 ಗಂಟೆಗಳ ನಂತರ ಅದಕ್ಕೊಂದು 100 ಲೀಟರ್ ನೀರನ್ನು ಹಾಕಿ ಅದನ್ನೇನು ಮಾಡಬೇಕು ಅಂತ ಹೇಳಿದರೆ ಬೆಳೆಗಳಿಗೆ ಬಳಸ್ಬೋದು. ಇದು 1 ಎಕರೆ ನಮ್ಮ ಜಮೀನಿಗೆ ಸಾಕಾಗ್ಬೋದು ಅಂತ ಹೇಳ್ಬೋದು. ಇದು ಕಸ್ಟಮೈಸ್ಡ್. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಭಾರತದ ಸಂಸ್ಕೃತಿಯೇ ಕಸ್ಟಮೈಸ್ ಸಂಸ್ಕೃತಿ. ನಾವು ಊಟವನ್ನೇ ತೆಗೆದುಕೊಳ್ಳೋಣ ಅಥವಾ ಶಿಕ್ಷಣವನ್ನೇ ತೆಗೆದುಕೊಳ್ಳೋಣ, ಇಲ್ಲಿ ಎಲ್ಲ ಕಸ್ಟಮೈಸ್ಡ್ ಇರ್ತದೆ. ಜೈವಿಕ ವೈವಿಧ್ಯತೆ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಮನುಷ್ಯರು ಕೂಡ ಅಷ್ಟೇ ಕಸ್ಟಮೈಸ್ಡ್ ಅಂತ ಹೇಳಿದರೆ, ಅಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬಳಕೆ ಮಾಡಲಾಗ್ತದೆ ಅಂತ ಹೇಳಿ. ಕಸ್ಟಮೈಸ್ಡ್ ಅಂತ ಹೇಳಿದರೆ ನೋಡಿ, ಈಗ ನಾವು ಏನು ಮಾಡ್ತೀವಿ, ಎಲ್ರಿಗೂ ಒಂದೇ ರೀತಿ ಅಡುಗೆ ಮಾಡಿ ಒಂದು ಸ್ಯಾಂಡ್ವಿಚ್ಚೋ ಒಂದು ಪಿಜ್ಜಾನೋ ಮಾಡಿಡಲ್ಲ. ಅಲ್ಲಿ ಏನು ಮಾಡ್ತೀವಿ ನಾವು, ಪಲ್ಯಗಳು 2-3 ಪಲ್ಯಗಳು, ರೊಟ್ಟಿ, ಚಪಾತಿ, ತುಂಬ ವೈವಿಧ್ಯ. ರಾಜ್ಯದಿಂದ ರಾಜ್ಯಕ್ಕೆ ಪ್ರತಿಯೊಂದು ವೈವಿಧ್ಯವಾಗಿರುತ್ತೆ. ಸೇಮ್ ಒಂದೇ ಮನೆಯಲ್ಲೇ ಒಬ್ಬ ಮನುಷ್ಯ 2 ಸ್ಪೂನು ಪಲ್ಯವನ್ನು ತೆಕ್ಕೊಳ್ಬೋದು, ಇನ್ನೊಬ್ಬ ಮನುಷ್ಯ 1 ಸ್ಪೂನನ್ನು ತೆಕ್ಕೊಳ್ಬೋದು. ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ. ಶಿಕ್ಷಣದಲ್ಲೂ ಅಷ್ಟೇ, ಎಲ್ಲಿಯೂ ಒತ್ತಡ ಇರೋದಿಲ್ಲ. ಅದು ಶಿಕ್ಷಣ ಕೂಡ ಕಸ್ಟಮೈಸ್ಡ್ ಇರುತ್ತೆ. ಎಷ್ಟು ಬೇಕೋ ಅಷ್ಟೇ. ಅದೇ ನಮ್ಮ ಪರಂಪರೆ. ಅಂದರೆ ಏನು ಅಂತಂದರೆ, ಪರಂಪರೆ ಇಲ್ಲಿ ತಿಳುವಳಿಕೆಗೆ ತುಂಬ ಆದ್ಯತೆ ಇರ್ತದೆ. ಇದನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಕೊಡಬೇಕು, ಗುರುವಿಗೆ ಎಲ್ಲ ಗೊತ್ತಿರುತ್ತೆ, ತಾಯಿಗೆ ಎಲ್ಲ ಗೊತ್ತಿರುತ್ತೆ, ಎಷ್ಟು ಕೊಡಬೇಕು, ಯಾವುದು ಕೊಡಬೇಕು, ಯಾರಿಗೆ ಏನು ಇಷ್ಟ, ಪ್ರತಿಯೊಂದು ಗೊತ್ತಿರುತ್ತೆ. ಅದರಿಂದ ಇಲ್ಲಿ ಯಾವ ಇದರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, 1 ಲೀಟ್ರ್ ನೀರಿಗೆ ಇದನ್ನೇನು ಬಳಸ್ತೀವಿ, ಆಗ ಕೀಟಗಳು ತುಂಬ ಇದ್ದರೆ ನಾವು 1 ಲೀಟ್ರ್ ನೀರು ಹಾಕಿ ಬಳಸ್ಬೋದು.
ಕೀಟಗಳು ಕಡಿಮೆ ಇದ್ದರೆ ಸ್ವಲ್ಪ ನಾವು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಬೋದು. ಆಯಿತಾ. ಮುಂದೆ ಇದು ನೀಮಾಸ್ತ್ರವನ್ನು ಯಾವುದಕ್ಕೆಲ್ಲ ಬಳಸ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದೆ. ಇವು ಸಕ್ಕಿಂಗ್ ಪೆಸ್ಟ್ ಅಥವಾ ನಮ್ಮ ರಸ ಹೀರುವ ಕೀಟಗಳಾದಂತಹ ರೈಸ್ ವಿವಿಲ್ ಇರ್ಬೋದು, ಅಥವಾ ಅಂದ್ರೇನು ಭತ್ತದ ನುಸಿ, ಆಮೇಲೆ ಕ್ಯಾಟರ್ಪಿಲ್ಲರ್ ಇರ್ಬೋದು, ಅಂಥವಕ್ಕೆಲ್ಲ ನಾವು ಬಳಸ್ತೀವಿ. ಇದು ಮತ್ತು ಎನ್ವಾರ್ಮೆಂಟ್ ಫ್ರೆಂಡ್ಲಿ ಇರುತ್ತೆ. ಆಮೇಲೆ ಮಣ್ಣಿನ ಒಂದು ಪೋಷಕಾಂಶಗಳನ್ನು ಇದು ಹೆಚ್ಚು ಮಾಡುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ. ಮತ್ತು ಇನ್ನು ಎನಿಮಲ್ಸಿಗೆ, ಯಾವುದೇ ಪ್ರಾಣಿಗಳಿಗೆ, ಮನುಷ್ಯರಿಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ. ಬೆನಿಫಿಷಿಯಲಿ ಏನು ಇನ್ಸೆಕ್ಟ್ ಇರ್ತವೆ, ನಮ್ಮ ಮಿತ್ರ ಕೀಟಗಳು, ಮಿತ್ರ ಪ್ರಾಣಿಗಳೇನಿರ್ತಾವೆ ಅವಕ್ಕೆ ಯಾವುದೂ ರೀತಿ ತೊಂದರೆ ಕೊಡೋದಿಲ್ಲ. ಆಮೇಲೆ ಇದು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದರೆ ಭಾರತದ ಪ್ರತಿ ಮೂಲೆ ಮೂಲೆಯಲ್ಲೂ ಬೇವಿನ ಗಿಡಗಳು ಇದ್ದೇ ಇರ್ತವೆ. ಆದ್ದರಿಂದ ಇದು ನಾವು ಎಲ್ಲೋ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಆಮೇಲೆ ಇದು ಮಾಡ್ತಕ್ಕಂಥದ್ದಲ್ಲ. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ನೇರವಾಗಿ ಎಲೆಗಳನ್ನು ತೆಗೆದುಕೊಂಡು ಬರೋದು, ಫ್ರೆಶ್ ಆಗಿರೋದನ್ನ ತೆಗೆದುಕೊಂಡು ಬಂದು ನೀಮಾಸ್ತ್ರವನ್ನು ಮಾಡೋದಿದೆ ಮತ್ತು ಬಳಸೋದಿದೆ ಅಷ್ಟೇ. ಸೊ ಇದು ಕಾಸ್ಟ್ ಎಫೆಕ್ಟಿವ್, ಅಂದರೆ ನಮ್ಮ ಹೆಚ್ಚಿನ ಖರ್ಚು ಬರೋದಿಲ್ಲ. ಅಂದರೆ ನಮ್ಮ ದೇಶದ ಸರ್ಕಾರ ಇವತ್ತಿನ ದಿನ ಏನು ಆಸೆ ಪಡ್ತಾ ಇದೆ, ಖರ್ಚು ಅರ್ಧಗೊಳಿಸಿ ಆದಾಯ ದ್ವಿಗುಣಗೊಳಿಸುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆ ನಿರೀಕ್ಷೆಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಕೀಟನಾಶಕ ಅಂತಲೇ ಹೇಳ್ಬೋದು. ಆಮೇಲೆ ಇದು ಬೆನಿಫಿಷಿಯಲ್ ಇನ್ಸೆಕ್ಟ್ಸು, ಕೆಲವೊಂದೆಲ್ಲ ಪಾಲಿನೇಟರ್ಸ್ ಅಂತ ಹೇಳ್ತೀವಿ ನಾವು. ಪಾಲಿನೇಟರ್ಸ್ ಅಂತಂದರೆ ಪರಾಗಸ್ಪರ್ಶ ಮಾಡಿ ಏನೊಂದು ಹಣ್ಣು ಕಾಯಿಗಳು ಬರಲು ಏನು ಸಹಾಯ ಮಾಡ್ತವೆ. ಉದಾಹರಣೆಗೆ ನಮ್ಮ ಜೇನುಹುಳ ಇರ್ಬೋದು, ಅಂಥವಕ್ಕೆಲ್ಲ ಇದು ಯಾವುದೇ ರೀತಿ ತೊಂದರೆ ಕೊಡಲ್ಲ. ನಾನು ಆವಾಗಲೇ ಹೇಳಿದೆ, ಮ್ಯಾಮಲ್ಸಿಗೂ ತೊಂದರೆ ಕೊಡಲ್ಲ. ಆದ್ದರಿಂದ ಇದನ್ನು ನಾವು ಬಳಸೋದು ಒಳ್ಳೆಯದು ಅಂತ ಹೇಳ್ಬೋದು. ಇದ್ರದ್ದು ಒಂದು ನೆಗೆಟಿವ್ ಪಾಯಿಂಟ್ ಅಂದರೆ ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಲಾಂಗ್ ಲಾಸ್ಟಿಂಗ್ ಅಂತಂದರೆ ತುಂಬ ದಿನ ಒಂದು ಕೆಟ್ಟ ಒಂದು ಅದರದ್ದು ಇದು ಏನಂದರೆ ಕೆಮಿಕಲ್ ಎಫೆಕ್ಟು ತುಂಬ ದಿನ ಇರಲ್ಲ. ಅದೇ ಇದರದ್ದು ಪ್ಲಸ್ ಪಾಯಿಂಟು ಹೌದು, ನೆಗೆಟಿವ್ ಪಾಯಿಂಟು. ನೆಗೆಟಿವ್ ಪಾಯಿಂಟ್ ಹೆಂಗಂದರೆ ಪದೇ ಪದೇ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಇದು ವಾತಾವರಣದ ಜೊತೆಗೆ ಹೊಂದ್ಕೊಂಡು ನಮಗೆ ಒಳ್ಳೆಯ ಒಂದು ವಾತಾವರಣ ಸ್ನೇಹಿ ರಾಸಾಯನಿಕ ಅಥವಾ ವಾತಾವರಣ ಸ್ನೇಹಿ ಕೀಟನಾಶಕ ಅಂತ ಹೇಳ್ಬೋದು. ಆಮೇಲೆ ಇದನ್ನು 6 ತಿಂಗಳವರೆಗೂ ಬಳಸ್ಬೋದು ನಾವು ಒಮ್ಮೆ ಮಾಡಿದರೆ. ಬಟ್ 6 ತಿಂಗಳ ನಂತರ ಇದರಲ್ಲಿರತಕ್ಕಂಥ ಕೆಪಾಸಿಟಿ, ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಇದನ್ನು ಆದಷ್ಟು ಬೆಳಗಿನ ಸಮಯ ಬಳಸೋದು ಒಳ್ಳೆಯದು. ತುಂಬ ಬೆಳಗಿನ ಸಮಯ ಅಂದರೆ ಸುಮಾರು 6 ಗಂಟೆ, 4:15 5 ಗಂಟೆ ಅಂದರೆ ಆ ಸಮಯದಲ್ಲಿ ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಸೂರ್ಯನ ಕಿರಣಗಳಿಗೆ ಇದು ಒಡ್ಡೋದಿಲ್ಲ. ಹಾಗಾಗಿ ಇದನ್ನು ಬಳಸಬೇಕು ಅಂಥೇಳಿ. ಇನ್ನು ಇದು ನಾನು ಆವಾಗಲೇ ಹೇಳಿದೆ, ಇದು ಏನೇನು ಹೆಲ್ಪ್ ಆಗ್ತದೆ, ಏನು ಎತ್ತ ಅಂಥೇಳಿ. ಇದು ಸೇಫ್ ಇದೆ. ಸಸ್ಟೈನಬಿಲಿಟಿ ಅಂದರೆ ನಮಗೆ ಒಳ್ಳೆಯ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಒಳ್ಳೆಯದು. ಆಮೇಲೆ ಇದು ಎನ್ವಾರ್ಮೆಂಟ್ಗೆ ಅಥವಾ ಪರಿಸರಕ್ಕೆ ಒಳ್ಳೆಯದು ಅಂತ ಹೇಳಲಾಗಿದೆ ಆಲ್ರೆಡಿ. ನಮ್ಮ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಇದನ್ನು ಬ್ಯಾಲೆನ್ಸ್ ಎಕೋಸಿಸ್ಟಮ್ ಅಥವಾ ನಮ್ಮ ಏನು ಆಹಾರ ಸರಪಳಿ ಒಳ್ಳೆಯ ರೀತಿಯಲ್ಲಿ ಉಳಿಸ್ಕೊಂಡು, ಅಥವಾ ನಮ್ಮ ವಾತಾವರಣ ಒಳ್ಳೆಯ ರೀತಿ ಉಳಿಸ್ಕೊಳ್ಳುವಲ್ಲಿ ಇದು ತುಂಬ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ನಮ್ಮ ಮುಂಬರುವ ದಿನಗಳಲ್ಲಿ ಎಲ್ಲ ರೈತರು, ಕೇವಲ ಹಳೆಯ ಪದ್ಧತಿ ಹಳಬರು ಮಾತ್ರ ಯೂಸ್ ಮಾಡಬೇಕಂತಕ್ಕಂಥದ್ದೇನೂ ಇಲ್ಲ. ಅದರಲ್ಲಿ ತುಂಬ ಒಂದು ಅತ್ಯಮೂಲ್ಯವಾದಂತಹ ಒಳ್ಳೆಯ ಮಾಹಿತಿ ಇದೆ. ಒಳ್ಳೆಯ ಒಂದು ಏನಂತ ಹೇಳಿದರೆ ಗೊಬ್ಬರ ಮತ್ತು ಅಲ್ಲದೆ ಕೀಟನಾಶಕ ಇದೆ. ಅದನ್ನು ಬಳಸೋದನ್ನು ನಾವು ಬಳಸೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಇದನ್ನು ಬಳಸೋದ್ರ ಜೊತೆಗೆ ಜಾಗೃತಿಯನ್ನು ಕೂಡ ಮೂಡಿಸೋಣ ಅಂತ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಅಥೆಂಟಿಕ್ ಗೌರ್ಮೆಂಟ್ ವೆಬ್ಸೈಟಿಂದ ತೆಗೆದುಕೊಂಡಿದ್ದೇನೆ. ಇನ್ನು ಮತ್ತು ಇವತ್ತಿನ ಟ್ಯಾಗ್ಲೈನ್ ಏನು ಅಂತ ಹೇಳಿದರೆ, ದ ಸಿಂಪಲ್ ಥಿಂಗ್ಸ್ ಆರ್ ಆಲ್ಸೋ ದ ಮೋಸ್ಟ್ ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸ್ ಆ್ಯಂಡ್ ಓನ್ಲಿ ದ ವೈಸ್ ಮ್ಯಾನ್ ಕ್ಯಾನ್ ಸಿ ದೆಮ್. ಅಂದರೆ ನಮ್ಮ ಜೀವನದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ತುಂಬ ಸಿಂಪಲ್ಲಾಗಿ ಏನು ಕಾಣ್ತಾ ಇರ್ತವೆ, ತುಂಬ ಅತ್ಯಮೂಲ್ಯವಾಗಿರುತ್ತೆ, ಪ್ರೀಷಿಯಸ್ ಆಗಿರುತ್ತೆ, ಎಕ್ಸ್ಟ್ರಾಆರ್ಡಿನರಿ ಆಗಿರುತ್ತೆ. ಉದಾಹರಣೆಗೆ ಸೂರ್ಯನ ಬೆಳಕಿರ್ಬೋದು, ಸೂರ್ಯನ ಬಿಸಿಲಿರ್ಬೋದು, ಗಾಳಿ ಇರ್ಬೋದು, ಬೆಳಕು ಇರ್ಬೋದು, ಮಳೆ ಇರ್ಬೋದು, ತಾಯಿಯ ಪ್ರೀತಿ ಇರ್ಬೋದು. ಪ್ರತಿಯೊಂದು ಕೂಡ ಹೇಗೆ ಅಂತ ಹೇಳಿದರೆ ಅದಕ್ಕೆ ತುಂಬ ಅತ್ಯಮೂಲ್ಯವಾಗಿರುತ್ತೆ. ಅದರ ಬೆಲೆ ಎಲ್ರಿಗೂ ನೋಡೋಕ್ಕಾಗಲ್ಲ. ಯಾರ ವ್ಯಕ್ತಿತ್ವ ತುಂಬ ಒಳ್ಳೆಯದಿರ್ತದೋ ಆ ವ್ಯಕ್ತಿ ಮಾತ್ರ ಇಂಥ ಸಿಂಪಲ್ ಥಿಂಗ್ಸ್, ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸನ್ನು ಮಾತ್ರ ಐಡೆಂಟಿಫೈ ಮಾಡ್ಬೋದು. ಆದ್ದರಿಂದ ನಾವು ಎಲ್ಲ ಸಿಂಪಲ್ ಆಗಿರತಕ್ಕಂಥ ಅತ್ಯಮೂಲ್ಯವಾದ ವಸ್ತುಗಳನ್ನು ಕಂಡುಹಿಡಿಯೋಣ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ. ಧನ್ಯವಾದಗಳು.